ಮಾವಿನ ತವರು. ಆ ಊರಿನ ಮಾವು ಸಖತ್ ಫೇಮಸ್ ಕೂಡ ಹೌದು. ಆ ಮ್ಯಾಂಗೋ ನಾಡಲ್ಲಿ ಈಗ ಮಾವಿನ ಶಕೆ ಶುರುವಾಗಿದೆ. ವಸಂತ ಕಾಲದ ಆರಂಭದಲ್ಲೇ ಮಾವು ಬೆಳೆಗಾರರಿಗೆ ಆತಂಕ ಎದುರಾಗಿದೆ. ಯಾಕೆ ಅಂತ ನಾವು ತೋರಿಸ್ತೀವಿ, ಚೆಕ್ ಇಟ್. ಭೂತಾಯಿಗೆ ತಳಿರು ತೋರಣಗಳಿಂದ ಸಿಂಗರಿಸಿದಂತೆ ಕಂಗೊಳಿಸುತ್ತಿರುವ ಮಾವಿನ ತೋಟಗಳು, ಮೈತುಂಬ ಹೂವು ಮುಡಿದು ನಿಂತಿರುವ ಮಾವಿನ ಮರಗಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕೊನೆಗೂ ಮಾವಿನ ಶಕೆ ಶುರು. ಮಾವಿನ ತವರು ಶ್ರೀನಿವಾಸಪುರದಲ್ಲಿ 1 ತಿಂಗಳು ತಡವಾಗಿ ಮಾವಿನ ಶಕೆ ಶುರುವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಹೂ ಬಿಡಬೇಕಿದ್ದ ಮಾವಿನ ಮರಗಳು 1 ತಿಂಗಳು ತಡವಾಗಿ ಹೂ ಬಿಟ್ಟಿದೆ. ಕೋಲಾರದ ಮಾವು ಬೆಳೆಗಾರರಿಗೆ ಹೊಸ ಆತಂಕ. ಮಾವಿಗೆ ರೋಗ ಬಾಧಿಸುವ ಭೀತಿಯಲ್ಲಿ ರೈತ. ಕೋಲಾರದ ರೈತರಿಗೆ ಮಾವಿನ ಫಸಲು ಕೈ ಹಿಡಿಯುತ್ತೋ ಇಲ್ವೋ ಅನ್ನೋ ಆತಂಕ ಎದುರಾಗಿದೆ. ಈ ಬಾರಿ ಮಳೆ ಕಡಿಮೆ, ಜೊತೆಗೆ ವಾತಾವರಣದಲ್ಲಿ ಏರುಪೇರು. ಒಮ್ಮೆ ಬಿಸಿಲು, ಒಮ್ಮೆ ಚಳಿ, ಒಮ್ಮೆ ಮೋಡ ಕವಿದ ವಾತಾವರಣ. ಹೀಗಾಗಿ ದೇವರ ಮೇಲೆ ಭಾರ ಹಾಕಿ ಮಾವು ಬೆಳೆಗಾರರು ಕೆಲಸ ಆರಂಭಿಸಿದ್ದಾರೆ. ನಾನು ಒಂದು 100 ಎಕರೆ ಮೇಲೇ ಹೊಡಿತೀನಿ ಹೂ ಬರೋಕ. ಅದು ಹೂವನೇ ಇದು ಹೌದು, ಸುರ್ಗುರೋಗ ಹುಳು ಬೀಳ್ತದೆ. ಅದಕ್ಕೆ ಅದು ಮದ್ದು ಹೊಡಿನೇ ಬೇಕು. 2 ಸತಿ ಕಂಟಿನ್ಯೂ ಹೊಡಿಬೇಕು. ಇಲ್ಲ ಏನಾರ ತಿರ್ಗಾ ಹೆಚ್ಚುಕೊಂಡು ಬೀಳ್ತೆ 3 ಸತಿ ಹೊಡಿನೇ ಬೇಕು. ಜಿಗಿಹುಳ, ಬೂದಿ ರೋಗ, ಎಲೆ ಸುರುಳಿ ರೋಗ ಮಾವನ್ನ ಕಾಡುವ ಆತಂಕ ಶುರುವಾಗಿದೆ. ಕಳೆದ ವರ್ಷ ಬೇರೆ ಕೋಲಾರ ಜಿಲ್ಲೆಯ ಸುಮಾರು 70ರಷ್ಟು ಮಾವಿನ ಬೆಳೆ ಸಂಪೂರ್ಣ ರೋಗಕ್ಕೆ ತುತ್ತಾಗಿತ್ತು. ಹೀಗಾಗಿ ಈ ವರ್ಷ ಹಾಗಾಗದಂತೆ ರೈತರು ಎಚ್ಚೆತ್ತುಕೊಂಡಿದ್ದಾರೆ. ಮಾವಿನ ತೋಟಗಳಿಗೆ ಔಷಧಿಗಳನ್ನು ಸಿಂಪಡಿಸುವ ಕೆಲಸ ಶುರು ಮಾಡಿದ್ದಾರೆ. ರಾಜ್ಯದ ಅತಿ ಹೆಚ್ಚು ಮಾವು ಬೆಳೆಯೋದು ಕೋಲಾರ ಜಿಲ್ಲೆಯಲ್ಲಿ. ಯಾಕೆಂದರೆ ಇವಾಗ ಔಷಧಿ ಹೊಡೆಯೋದು ಚಳಿಗಾಲ. ಯಾವಾಗಲೂ ಏನು ಡಿಸೆಂಬರಲ್ಲಿ ಹೂವು ಮೊಗ್ಗು ಸ್ಟಾರ್ಟ್ ಆಗ್ತಾಯಿತ್ತು. ಇವಾಗ ಜನವರಿ ಎಂಡಿಗೆ ಬಂದಿದೆ, ಆದರೂ ಮೊಗ್ಗು ಸರಿಯಾಗಿ ಬರ್ತಾಯಿಲ್ಲ. ಈ ಚಳಿ ವಾತಾವರಣ ಇರೋದ್ರಿಂದ ಏನು ಬಿಸಿಲು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಔಷಧಿ ಯಾಕೆ ಹೊಡಿತೀವಿ ಅಂದರೆ ಒಂದೇ ಸಮನಾಗಿ ಹೂವು ಮತ್ತು ಮೊಗ್ಗು ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಔಷಧಿ ಹೊಡಿತಾ ಇದ್ವಿ. ಇವತ್ತು ಔಷಧಿ ಹೊಡಿಬೇಕಾದ್ರೆ ಒಂದು ದಿನಕ್ಕೆ 3000 ಲೀಟ್ರ್ ಹೊಡಿಬೋದು. ರೈತರೇನೋ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಪ್ರಕೃತಿ ರೈತರ ನೆರವಿಗೆ ನಿಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮಾವಿನ ತವರು. ಆ ಊರಿನ ಮಾವು ಸಖತ್ ಫೇಮಸ್ ಕೂಡ ಹೌದು. ಆ ಮ್ಯಾಂಗೋ ನಾಡಲ್ಲಿ ಈಗ ಮಾವಿನ ಶಕೆ ಶುರುವಾಗಿದೆ. ವಸಂತ ಕಾಲದ ಆರಂಭದಲ್ಲೇ ಮಾವು ಬೆಳೆಗಾರರಿಗೆ ಆತಂಕ ಎದುರಾಗಿದೆ. ಯಾಕೆ ಅಂತ ನಾವು ತೋರಿಸ್ತೀವಿ, ಚೆಕ್ ಇಟ್. ಭೂತಾಯಿಗೆ ತಳಿರು ತೋರಣಗಳಿಂದ ಸಿಂಗರಿಸಿದಂತೆ ಕಂಗೊಳಿಸುತ್ತಿರುವ ಮಾವಿನ ತೋಟಗಳು, ಮೈತುಂಬ ಹೂವು ಮುಡಿದು ನಿಂತಿರುವ ಮಾವಿನ ಮರಗಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕೊನೆಗೂ ಮಾವಿನ ಶಕೆ ಶುರು. ಮಾವಿನ ತವರು ಶ್ರೀನಿವಾಸಪುರದಲ್ಲಿ 1 ತಿಂಗಳು ತಡವಾಗಿ ಮಾವಿನ ಶಕೆ ಶುರುವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಹೂ ಬಿಡಬೇಕಿದ್ದ ಮಾವಿನ ಮರಗಳು 1 ತಿಂಗಳು ತಡವಾಗಿ ಹೂ ಬಿಟ್ಟಿದೆ. ಕೋಲಾರದ ಮಾವು ಬೆಳೆಗಾರರಿಗೆ ಹೊಸ ಆತಂಕ. ಮಾವಿಗೆ ರೋಗ ಬಾಧಿಸುವ ಭೀತಿಯಲ್ಲಿ ರೈತ. ಕೋಲಾರದ ರೈತರಿಗೆ ಮಾವಿನ ಫಸಲು ಕೈ ಹಿಡಿಯುತ್ತೋ ಇಲ್ವೋ ಅನ್ನೋ ಆತಂಕ ಎದುರಾಗಿದೆ. ಈ ಬಾರಿ ಮಳೆ ಕಡಿಮೆ, ಜೊತೆಗೆ ವಾತಾವರಣದಲ್ಲಿ ಏರುಪೇರು. ಒಮ್ಮೆ ಬಿಸಿಲು, ಒಮ್ಮೆ ಚಳಿ, ಒಮ್ಮೆ ಮೋಡ ಕವಿದ ವಾತಾವರಣ. ಹೀಗಾಗಿ ದೇವರ ಮೇಲೆ ಭಾರ ಹಾಕಿ ಮಾವು ಬೆಳೆಗಾರರು ಕೆಲಸ ಆರಂಭಿಸಿದ್ದಾರೆ. ನಾನು ಒಂದು 100 ಎಕರೆ ಮೇಲೇ ಹೊಡಿತೀನಿ ಹೂ ಬರೋಕ. ಅದು ಹೂವನೇ ಇದು ಹೌದು, ಸುರ್ಗುರೋಗ ಹುಳು ಬೀಳ್ತದೆ. ಅದಕ್ಕೆ ಅದು ಮದ್ದು ಹೊಡಿನೇ ಬೇಕು. 2 ಸತಿ ಕಂಟಿನ್ಯೂ ಹೊಡಿಬೇಕು. ಇಲ್ಲ ಏನಾರ ತಿರ್ಗಾ ಹೆಚ್ಚುಕೊಂಡು ಬೀಳ್ತೆ 3 ಸತಿ ಹೊಡಿನೇ ಬೇಕು. ಜಿಗಿಹುಳ, ಬೂದಿ ರೋಗ, ಎಲೆ ಸುರುಳಿ ರೋಗ ಮಾವನ್ನ ಕಾಡುವ ಆತಂಕ ಶುರುವಾಗಿದೆ. ಕಳೆದ ವರ್ಷ ಬೇರೆ ಕೋಲಾರ ಜಿಲ್ಲೆಯ ಸುಮಾರು 70ರಷ್ಟು ಮಾವಿನ ಬೆಳೆ ಸಂಪೂರ್ಣ ರೋಗಕ್ಕೆ ತುತ್ತಾಗಿತ್ತು. ಹೀಗಾಗಿ ಈ ವರ್ಷ ಹಾಗಾಗದಂತೆ ರೈತರು ಎಚ್ಚೆತ್ತುಕೊಂಡಿದ್ದಾರೆ. ಮಾವಿನ ತೋಟಗಳಿಗೆ ಔಷಧಿಗಳನ್ನು ಸಿಂಪಡಿಸುವ ಕೆಲಸ ಶುರು ಮಾಡಿದ್ದಾರೆ. ರಾಜ್ಯದ ಅತಿ ಹೆಚ್ಚು ಮಾವು ಬೆಳೆಯೋದು ಕೋಲಾರ ಜಿಲ್ಲೆಯಲ್ಲಿ. ಯಾಕೆಂದರೆ ಇವಾಗ ಔಷಧಿ ಹೊಡೆಯೋದು ಚಳಿಗಾಲ.
ಯಾವಾಗಲೂ ಏನು ಡಿಸೆಂಬರಲ್ಲಿ ಹೂವು ಮೊಗ್ಗು ಸ್ಟಾರ್ಟ್ ಆಗ್ತಾಯಿತ್ತು. ಇವಾಗ ಜನವರಿ ಎಂಡಿಗೆ ಬಂದಿದೆ, ಆದರೂ ಮೊಗ್ಗು ಸರಿಯಾಗಿ ಬರ್ತಾಯಿಲ್ಲ. ಈ ಚಳಿ ವಾತಾವರಣ ಇರೋದ್ರಿಂದ ಏನು ಬಿಸಿಲು ಸ್ವಲ್ಪ ಹೆಚ್ಚಾಗ್ತಾಯಿದೆ. ಆದ್ದರಿಂದ ಈ ಔಷಧಿ ಯಾಕೆ ಹೊಡಿತೀವಿ ಅಂದರೆ ಒಂದೇ ಸಮನಾಗಿ ಹೂವು ಮತ್ತು ಮೊಗ್ಗು ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಔಷಧಿ ಹೊಡಿತಾ ಇದ್ವಿ. ಇವತ್ತು ಔಷಧಿ ಹೊಡಿಬೇಕಾದ್ರೆ ಒಂದು ದಿನಕ್ಕೆ 3,000 ಲೀಟ್ರ್ ಹೊಡಿಬೋದು. ರೈತರೇನೋ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಪ್ರಕೃತಿ ರೈತರ ನೆರವಿಗೆ ನಿಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮಾವಿನ ತವರು. ಆ ಊರಿನ ಮಾವು ಸಖತ್ ಫೇಮಸ್ ಕೂಡ ಹೌದು. ಆ ಮ್ಯಾಂಗೋ ನಾಡಲ್ಲಿ ಈಗ ಮಾವಿನ ಶಕೆ ಶುರುವಾಗಿದೆ. ವಸಂತ ಕಾಲದ ಆರಂಭದಲ್ಲೇ ಮಾವು ಬೆಳೆಗಾರರಿಗೆ ಆತಂಕ ಎದುರಾಗಿದೆ. ಯಾಕೆ ಅಂತ ನಾವು ತೋರಿಸ್ತೀವಿ, ಚೆಕ್ ಇಟ್. ಭೂತಾಯಿಗೆ ತಳಿರು ತೋರಣಗಳಿಂದ ಸಿಂಗರಿಸಿದಂತೆ ಕಂಗೊಳಿಸುತ್ತಿರುವ ಮಾವಿನ ತೋಟಗಳು, ಮೈತುಂಬ ಹೂವು ಮುಡಿದು ನಿಂತಿರುವ ಮಾವಿನ ಮರಗಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕೊನೆಗೂ ಮಾವಿನ ಶಕೆ ಶುರು. ಮಾವಿನ ತವರು ಶ್ರೀನಿವಾಸಪುರದಲ್ಲಿ 1 ತಿಂಗಳು ತಡವಾಗಿ ಮಾವಿನ ಶಕೆ ಶುರುವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಹೂ ಬಿಡಬೇಕಿದ್ದ ಮಾವಿನ ಮರಗಳು 1 ತಿಂಗಳು ತಡವಾಗಿ ಹೂ ಬಿಟ್ಟಿದೆ. ಕೋಲಾರದ ಮಾವು ಬೆಳೆಗಾರರಿಗೆ ಹೊಸ ಆತಂಕ. ಮಾವಿಗೆ ರೋಗ ಬಾಧಿಸುವ ಭೀತಿಯಲ್ಲಿ ರೈತ. ಕೋಲಾರದ ರೈತರಿಗೆ ಮಾವಿನ ಫಸಲು ಕೈ ಹಿಡಿಯುತ್ತೋ ಇಲ್ವೋ ಅನ್ನೋ ಆತಂಕ ಎದುರಾಗಿದೆ. ಈ ಬಾರಿ ಮಳೆ ಕಡಿಮೆ, ಜೊತೆಗೆ ವಾತಾವರಣದಲ್ಲಿ ಏರುಪೇರು. ಒಮ್ಮೆ ಬಿಸಿಲು, ಒಮ್ಮೆ ಚಳಿ, ಒಮ್ಮೆ ಮೋಡ ಕವಿದ ವಾತಾವರಣ. ಹೀಗಾಗಿ ದೇವರ ಮೇಲೆ ಭಾರ ಹಾಕಿ ಮಾವು ಬೆಳೆಗಾರರು ಕೆಲಸ ಆರಂಭಿಸಿದ್ದಾರೆ. ನಾನು ಒಂದು 100 ಎಕರೆ ಮೇಲೇ ಹೊಡಿತೀನಿ ಹೂವು ಬರೋಕ. ಅದು ಹೂವನೇ ಇದು ಹೌದು, ಸುರುಗು ರೋಗ, ಹುಳು ಬೀಳ್ತದೆ. ಅದಕ್ಕೆ ಅದು ಮದ್ದು ಹೊಡಿಲೇಬೇಕು. 2 ಸತಿ ಕಂಟಿನ್ಯೂ ಹೊಡಿಬೇಕು. ಇಲ್ಲ ಏನಾರ ತಿರ್ಗಾ ಹೆಚ್ಚುಕೊಂಡು ಬೀಳ್ತಾ 3 ಸತಿ ಹೊಡಿಲೇಬೇಕು. ಜಿಗಿಹುಳ, ಬೂದಿ ರೋಗ, ಎಲೆ ಸುರುಳಿ ರೋಗ ಮಾವನ್ನ ಕಾಡುವ ಆತಂಕ ಶುರುವಾಗಿದೆ. ಕಳೆದ ವರ್ಷ ಬೇರೆ ಕೋಲಾರ ಜಿಲ್ಲೆಯ ಸುಮಾರು 70ರಷ್ಟು ಮಾವಿನ ಬೆಳೆ ಸಂಪೂರ್ಣ ರೋಗಕ್ಕೆ ತುತ್ತಾಗಿತ್ತು. ಹೀಗಾಗಿ ಈ ವರ್ಷ ಹಾಗಾಗದಂತೆ ರೈತರು ಎಚ್ಚೆತ್ತುಕೊಂಡಿದ್ದಾರೆ. ಮಾವಿನ ತೋಟಗಳಿಗೆ ಔಷಧಿಗಳನ್ನು ಸಿಂಪಡಿಸುವ ಕೆಲಸ ಶುರು ಮಾಡಿದ್ದಾರೆ. ರಾಜ್ಯದ ಅತಿ ಹೆಚ್ಚು ಮಾವು ಬೆಳೆಯೋದು ಕೋಲಾರ ಜಿಲ್ಲೆಯಲ್ಲಿ. ಯಾಕೆಂದರೆ ಇವಾಗ ಔಷಧಿ ಹೊಡೆಯೋದು ಚಳಿಗಾಲ. ಯಾವಾಗಲೂ ಏನು ಡಿಸೆಂಬರಲ್ಲಿ ಹೂವು ಮೊಗ್ಗು ಸ್ಟಾರ್ಟ್ ಆಗ್ತಾಯಿತ್ತು. ಇವಾಗ ಜನವರಿ ಎಂಡಿಗೆ ಬಂದಿದೆ, ಆದರೂ ಮೊಗ್ಗು ಸರಿಯಾಗಿ ಬರ್ತಾಯಿಲ್ಲ. ಈ ಚಳಿ ವಾತಾವರಣ ಇರೋದ್ರಿಂದ ಏನು ಬಿಸಿಲು ಸ್ವಲ್ಪ ಹೆಚ್ಚಾಗ್ತಾಯಿದೆ. ಆದ್ದರಿಂದ ಈ ಔಷಧಿ ಯಾಕೆ ಹೊಡಿತೀವಿ ಅಂದರೆ ಒಂದೇ ಸಮನಾಗಿ ಹೂವು ಮತ್ತು ಮೊಗ್ಗು ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಔಷಧಿ ಹೊಡಿತಾ ಇದ್ವಿ. ಇವತ್ತು ಔಷಧಿ ಹೊಡಿಬೇಕಾದ್ರೆ ಒಂದು ದಿನಕ್ಕೆ 3,000 ಲೀಟ್ರ್ ಹೊಡಿಬೋದು. ರೈತರೇನೋ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಪ್ರಕೃತಿ ರೈತರ ನೆರವಿಗೆ ನಿಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.